ಫ್ಯೂಲ್ ಅಂದ್ರೆ ಇವಾಗ ಇರುವಂತ ಪೆಟ್ರೋಲ್ ನಲ್ಲೂ ಎಥನಾಲ್ ಮಿಕ್ಸ್ ಇದೆ. ಬಟ್ 2025 ಆಲ್ ಓವರ್ ಇಂಡಿಯಾದಲ್ಲಿ E20 ಫ್ಯೂಲ್ ಸಿಗುತ್ತೆ ಅಂತ ಗೌರ್ಮೆಂಟ್ ಹೇಳ್ತಿದೆ. ಸೊ ಇದು ಎಥನಾಲ್ ಅಂದ್ರೆ ಇದೊಂದು ಅಗ್ರಿಕಲ್ಚರಲ್ ವೇಸ್ಟ್ ಇಂದ ರೆಡಿ ಮಾಡಿರುವಂತ ಆಯಿಲ್. ಎಕ್ಸಾಂಪಲ್ಗೆ ಹೇಳೋದಾದ್ರೆ ಜೋಳ, ಕಬ್ಬು ಹೀಗೆ ಇದರ ವೇಸ್ಟ್ ಇಂದ ರೆಡಿ ಮಾಡಿರ್ತಾರೆ. ಇವಾಗ ಸಿಗುವಂತ ಪೆಟ್ರೋಲ್ ನಲ್ಲೂ ಕೂಡ ಇದು ಮಿಕ್ಸ್ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ 20% ನಷ್ಟು ಎಥನಾಲ್, 80% ಪೆಟ್ರೋಲ್ ಅಥವಾ ಡೀಸೆಲ್ ಇರುತ್ತೆ. ಅದಕ್ಕೆ ಇಥನಾಲ್ 20 ಅಥವಾ E20 ಅಂತ ಹೇಳ್ತಾರೆ. ಇದು ಪೆಟ್ರೋಲ್ ನಷ್ಟು ಎನರ್ಜಿ ಹೊಂದಿರೋದಿಲ್ಲ. ಇದರಿಂದ ನಿಮ್ಮ ಬೈಕ್ ನ ಮೈಲೇಜ್ ಮತ್ತು ಇಂಜಿನ್ ಔಟ್ಪುಟ್ ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕೂಡ ಇರುತ್ತೆ. ನಿಮ್ಮ ಈಗಿನ ಹೊಸ BS6 ಬೈಕ್ಗೆ ಕಾರ್ಬೋರೇಟರ್ ಬದಲು ಫ್ಯೂಲ್ ಇಂಜೆಕ್ಟರ್ ಬರ್ತಾ ಇದಾವೆ. ಯಾಕೆಂದ್ರೆ ಇದು ಕೂಡ E20 ಫ್ಯೂಲ್ ಗೆ ಸಪೋರ್ಟ್ ಮಾಡೋ ಹಾಗೆ ಕಾನ್ಸ್ಟಂಟ್ ಏರ್ ಮತ್ತು ಫ್ಯೂಲ್ ಮಿಕ್ಸ್ಚರ್ ಬೇಕಾಗುತ್ತೆ. ಅದಕ್ಕೆ ಈ ಅಪ್ಡೇಟ್ಸ್ ಅನ್ನ ಬೈಕ್ಸ್ ಗಳಲ್ಲಿ ತರ್ತಾ ಇದ್ದಾರೆ. ಆಗ್ಲೇ ಹೇಳಿದ ಹಾಗೆ E20 ಪೆಟ್ರೋಲ್ ನಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಅಂದ್ರೆ ನೀರಿನ ಅಂಶ ಇರುತ್ತೆ. ಇದು ಇಂಜಿನ್ ಗೆ ಸರಿಯಾದ ಲೂಬ್ರಿಕೆಂಟ್ ಅಲ್ಲ. ಇದರಿಂದ ಇಂಜಿನ್ಸ್ ಗಳಲ್ಲಿ ಮೆಕ್ಯಾನಿಕಲ್ ಚೇಂಜಸ್ ಮತ್ತು ಕಾಂಪೋನೆಂಟ್ ಚೇಂಜಸ್ ಮಾಡಿ E20 ಪೆಟ್ರೋಲ್ ಗೆ ಸಪೋರ್ಟ್ ಆಗೋ ಹಾಗೆ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಹಳೆಯ ಬೈಕ್ಸ್ ಗೆ E20 ಫ್ಯೂಲ್ ಅನ್ನ